ವಾರ್ತೆಯ ಮುಖ್ಯಾಂಶಗಳು. ಎಂಇಎಸ್ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಸಾಧನೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಕೆಟ್ಟ ಶಬ್ದಗಳ ಪದ ಪ್ರಯೋಗ ಮಾಡಿರುವುದನ್ನು ಬಿಜೆಪಿ ಖಂಡಿಸುತ್ತದೆ. ಆನಂದ್ ಸಾಲೇರ್. ಶಿರ್ಸಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಿವಿಧ ಗಣ್ಯಮಾನ್ಯರ ನೆನಪಿನಲ್ಲಿ ನೀಡುವ ದತ್ತಿನಿಧಿ ಪುರಸ್ಕಾರಗಳಿಗೆ ಅರ್ಹರ ಆಯ್ಕೆ. ದೆಹಲಿಯಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಸಿದ ಸಂಸದ ಕಾಗೇರಿ. ರೈತ ಸೇವಾ ಸಂಘದಿಂದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗೆ ಮನವಿ. ನಿನ್ನೆ ದೆಹಲಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ರಾಜ್ಯದ ಗೌರವಾನ್ವಿತ ಸಚಿವರುಗಳ ಸಮ್ಮುಖದಲ್ಲಿ ಕರ್ನಾಟಕದ ಎಲ್ಲ ಸಂಸದರೊಂದಿಗೆ ರಾಜ್ಯದ ಅಭಿವೃದ್ಧಿಯ ಕುರಿತು ಆಯೋಜಿಸಲಾಗಿದ್ದ ಪ್ರಮುಖ ಸಭೆಯಲ್ಲಿ ಸಂಸದ ವಿಶ್ವೇಶ್ವರ ಕಾಗೇರಿ ಅವರು ಭಾಗವಹಿಸಿ ಚರ್ಚೆ ನಡೆಸಿದರು. ಈ ಸಭೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಧಾರಣ ಶಕ್ತಿಯ ಸಮಗ್ರ ಅಧ್ಯಯನ ಮೊದಲು ಆಗಬೇಕು. ತದನಂತರವೇ ಜಿಲ್ಲೆಗೆ ಸಂಬಂಧಿಸಿದ ಎಲ್ಲ ಪ್ರಸ್ತಾಪಿತ ಯೋಜನೆಗಳ ಕುರಿತು ಚರ್ಚೆ ನಡೆಸಬೇಕೆಂದು ಸಂಸದರು ಪ್ರಬಲವಾಗಿ ಆಗ್ರಹಿಸಿದರು. ಈ ಪ್ರಮುಖ ಸಭೆಯಲ್ಲಿ ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಶೋಭಾ ಕರಂದಾಜೆ ಹಾಗೂ ರಾಜ್ಯದ ಗೌರವಾನ್ವಿತ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಉಪಸ್ಥಿತರಿದ್ದರು. ವಂಶರಕ್ಷಾ ಪ್ರಮಾಣ ಪತ್ರವನ್ನು ಪಡೆಯುವ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಎದುರಿಸುತ್ತಿರುವ ತೊಂದರೆಯನ್ನು ನಿವಾರಿಸಲು ಪ್ರಸ್ತುತ ಇರುವ ಕಠಿಣ ನಿಯಮವನ್ನು ಸರಳೀಕರಿಸಬೇಕೆಂದು ಶಿರಸಿಯ ರೈತ ಸೇವಾ ಸಂಘವು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದೆ. ಸರ್ಕಾರದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ವಂಶರಕ್ಷಕ್ಕಾಗಿ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರನಷ್ಟೇ ಅಲ್ಲದೆ ಕುಟುಂಬದ ಇತರ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅಥವಾ ಇತರೆ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗಿದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಎಲ್ಲಾ ಕುಟುಂಬದ ಸದಸ್ಯರ ದಾಖಲೆಯನ್ನು ಒಟ್ಟುಗೂಡಿಸುವುದು ಅರ್ಜಿದಾರರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಕೆಲವು ಸಂದರ್ಭಗಳಲ್ಲಿ ಕುಟುಂಬದ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯಗಳಿಂದ ದಾಖಲೆಗಳು ಸಿಗದ ಅರ್ಜಿದಾರರು ಪ್ರಮಾಣ ಪತ್ರ ವಂಚಿತರಾಗುತ್ತಿದ್ದಾರೆ ಎಂದು ಸಂಘವು ಪತ್ರದಲ್ಲಿ ವಿವರಿಸಿದೆ. ಈ ಹಿನ್ನೆಲೆಯಲ್ಲಿ ಅರ್ಜಿದಾರನ ಆಧಾರ್ ಕಾರ್ಡ್ ಮಾತ್ರ ಪಡೆದು ಕುಟುಂಬದ ಇತರ ಸದಸ್ಯರ ದಾಖಲೆಗಳ ಸಲ್ಲಿಕೆಯಿಂದ ವಿನಾಯಿತಿ ನೀಡಬೇಕು. ಈ ಮೂಲಕ ಸಾರ್ವಜನಿಕರಿಗೆ ಕಂದಾಯ ಇಲಾಖೆಯಿಂದ ಶೀಘ್ರವಾಗಿ ಸೇವೆ ಸಿಗುವಂತಾಗಬೇಕು ಎಂದು ರೈತ ಸೇವಾ ಸಂಘದ ಅಧ್ಯಕ್ಷ ರಾಜೇಂದ್ರ ಹೆಗಡೆ ತಟ್ಟಿಸರ ಹಾಗೂ ಕಾರ್ಯದರ್ಶಿ ಸತೀಶ್ ಭಟ್ ಬೊಪ್ಪನಹಳ್ಳಿ, ಧಾರವಾಡ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕೇಶಿನ್ಮನೆ, ಟಿಆರ್ಸಿ ನಿರ್ದೇಶಕ ಆರ್.ವಿ. ಹೆಗಡೆ ಚಿಪ್ಗಿ, ಪ್ರಸಾದ್ ಹೆಗಡೆ ಕಡಬಾಳ ಇನ್ನಿತರರು ಮನವಿ ಮೂಲಕ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸ್ಥಳೀಯ ಸಂಘಟನೆಯ ವ್ಯಕ್ತಿಯೋರ್ವರು ಸಾಮಾಜಿಕ ಜಾಲತಾಣದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವ ಭಾರತದ ಪ್ರಧಾನಿ ಮತ್ತು ಶಿಕ್ಷಣ ಸಚಿವ ಹಾಗೂ ಬಿಜೆಪಿ ಕಾರ್ಯಕರ್ತರ ಮೇಲೆ ಕೆಟ್ಟ ಶಬ್ದಗಳ ಪದ ಪ್ರಯೋಗ ಮಾಡಿರುವುದನ್ನು ಬಿಜೆಪಿ ನಗರ ಹಾಗೂ ಗ್ರಾಮೀಣ ಮಂಡಳ ಉಗ್ರವಾಗಿ ಖಂಡಿಸುತ್ತದೆ. ಪೊಲೀಸರು ಇಂಥವರ ಮೇಲೆ ಸೊಮೊಟೊ ಪ್ರಕರಣ ದಾಖಲಿಸಬೇಕೆಂದು ಇಂದು ದೀನದಯಾಳ ಸಭಾಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಹಾಗೂ ಗ್ರಾಮೀಣ ಮಂಡಳದ ಅಧ್ಯಕ್ಷೆ ಉಷಾ ಹೆಗಡೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ವೀಣಾ ಶೆಟ್ಟಿ, ನಂದನ್ ಸಾಗರ್, ನಾಗರಾಜ್ ನಾಯ್ಕ್, ಅಶೋಕ್ ಚಲವಾದಿ, ಗುಡ್ಡಪ್ಪ ತಲ್ವಾರ್, ಶ್ರೀಕಾಂತ್ ಬಳ್ಳಾರಿ, ಮಹಾಂತೇಶ್ ಹಾದಿಮನೆ, ರಿತೇಶ್ ಕೆ, ಲೋಕೇಶ್ ಪಾವಸ್ಕರ್ ಇತರರು ಇದ್ದರು. ಬೇರೆ ಅನ್ಯ ಯಾವುದೋ ಒಂದು ಜಿರಳೆ ಪಕ್ಷ ಅಂತ ಇವತ್ತೇ ಎಲ್ಲರ ಮನೆಯಲ್ಲೂ ಜಿರಳೆಗಳಿದೆ. ಆ ಜಿರಳೆಗಳನ್ನು ಯಾರು ಸಾಕ್ತಾ ಇದ್ದೀರಾ? ಆ ಜಿರಳೆಗಳನ್ನು ಇವತ್ತು ಹಿಟ್ಟು ತಗೊಂಡು ಹೊಡಿತಾರೆ, ಇಲ್ಲ ಕಾಲಲ್ಲಿ ಹೊಸಕಾಗ್ತಾರೆ. ಇಂಥ ಜಿರಳೆ ಪಕ್ಷ ಅವ್ರ ಜೊತೆಗೂಡಿ ಇವತ್ತು ರಾಷ್ಟ್ರದಲ್ಲಿ ಪ್ರತಿಭಟನೆ ಮಾಡಿ ಹಿಂಸಾಚಾರ ರೀತಿಯಲ್ಲಿ ಮಾಡಿದ್ರು. ಅದೊಂದು ಭಾಗ, ಅದು ಆಗೋದೇ. ಆದರೆ ಇದನ್ನು ನೋಡಿದವರು, ನಮ್ಮ ಭಾಗದವರು, ನಮ್ಮ ಶಿರ್ಸಿಯವರು, ಕೆಲವೊಂದು ಸಂಘಟನೆಗಳು, ಆ ಸಂಘಟನೆ ಪ್ರಮುಖರು, ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತು ವಿಶ್ವದ ನಾಯಕ, ನಾವು ಹೇಳ್ತಾ ಇಲ್ಲ, ಇಡೀ ವಿಶ್ವದವರು ಹೇಳ್ತಾ ಇದ್ದಾರೆ, ನಾವು ಮತ್ತು ಭಾರತೀಯ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ನಡೆಸಿದ BA 6ನೇ ಸೆಮಿಸ್ಟರ್ನ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು, ಎಂಇಎಸ್ನ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ 91.92% BA ಪದವಿ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ ಉತ್ತಮ ಫಲಿತಾಂಶ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಎಲ್ಲಾ ಸೆಮಿಸ್ಟರ್ ಫಲಿತಾಂಶ ಸೇರಿದಂತೆ ಕಾಲೇಜಿನ ಕಲಾ ವಿಭಾಗದ ವಿದ್ಯಾರ್ಥಿಗಳಾದ ಉಷಾ ಸ್ವಾದಿ ಹಾಗೂ ಸುಮನ್ ಪಿ 8.89 CGPA ಯೊಂದಿಗೆ ಪ್ರಥಮ, ಸುಪ್ರಿಯಾ ಚೌಹಾಣ್ 8.87 CGPA ಯೊಂದಿಗೆ
ದ್ವಿತೀಯ, ಕಾವ್ಯ ತಿಪ್ಪಕ್ಕನವರ್ 9.85 CGPAಯೊಂದಿಗೆ ತೃತೀಯ ಸ್ಥಾನ ಪಡೆದು ಮಹಾವಿದ್ಯಾಲಯಕ್ಕೆ ಕೀರ್ತಿ ತಂದಿದ್ದಾರೆ. ಅತ್ಯುತ್ತಮ ಫಲಿತಾಂಶದ ಮೂಲಕ ಕಾಲೇಜಿಗೆ ಕೀರ್ತಿ ತಂದ ಈ ಎಲ್ಲಾ ವಿದ್ಯಾರ್ಥಿ ಸಮೂಹವನ್ನು MES ಅಧ್ಯಕ್ಷ GM ಹೆಗಡೆ ಮುಳಕಂಡ, ಕಾಲೇಜು ಉಪಸಮಿತಿ ಅಧ್ಯಕ್ಷ SK ಭಾಗವತ್, ಪ್ರಾಚಾರ್ಯ ಪ್ರೊಫೆಸರ್ GT ಭಟ್ ಹಾಗೂ ಎಲ್ಲ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ಕೆರೆಗದ್ದೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪತ್ರಕರ್ತರಿಗೆ ಹಾಗೂ ಪತ್ರಿಕಾ ವಿತರಕರಿಗೆ ದತ್ತಿ ನಿಧಿ ಗೌರವ ಘೋಷಣೆ ಮಾಡಲಾಗಿದೆ. ಕಳೆದ 2 ವರ್ಷದ ಹಿಂದೆ ಆರಂಭವಾದ ಗೋಲ್ಡನ್ ಪೆನ್ ಪುರಸ್ಕಾರಕ್ಕೆ ಲೋಕಧ್ವನಿ ಪತ್ರಿಕೆ ಹಿರಿಯ ಉಪ ಸಂಪಾದಕ ಗಣೇಶ್ ಮುರೇಗಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಲೋಕಧ್ವನಿ ಪತ್ರಿಕೆ ಸ್ಥಾನಿಕ ಸಂಪಾದಕ ನಾಗರಾಜ್ ಮತ್ತಿಗಾರ್ ತಮ್ಮ ತಂದೆಯ ಹೆಸರಿನಲ್ಲಿ ನೀಡುತ್ತಿರುವ ದಿ ಸುಬ್ಬಣ್ಣ ಮತ್ತಿಗಾರ್ ದತ್ತಿ ನಿಧಿಯನ್ನು ತತ್ವನಿಷ್ಠ ಪತ್ರಿಕೆಯ ಹಿರಿಯ ಉಪ ಸಂಪಾದಕ ಯೋಗೇಶ್ ಹೆಗಡೆ ಅವರಿಗೆ ನೀಡಲಾಗಿದೆ. ಪತ್ರಕರ್ತ ಗಿರಿಧರ್ ಕಬ್ನಳ್ಳಿ ತಮ್ಮ ಪಾಲಕರ ನೆನಪಿಗಾಗಿ ನೀಡುತ್ತಿರುವ ಕಬ್ನಳ್ಳಿ ದಿ ಸರೋಜಾ ಮತ್ತು ಛತ್ರಪತಿ ಹೆಗಡೆ ದತ್ತಿ ನಿಧಿಯ ಪುರಸ್ಕಾರವನ್ನು ಮಾರಿಕಂಬ ವಾಹಿನಿಯ ವರದಿಗಾರ ಮಾದೇವ್ ನಾಯ್ಕ್ ಅವರಿಗೆ ಹಾಗೂ ಲೋಕಧ್ವನಿ ಸಿಇಒ ಜಯಂತ್ ಭಟ್ ತಮ್ಮ ತಾಯಿಯ ನೆನಪಿನಲ್ಲಿ ನೀಡುತ್ತಿರುವ ದಿವಂಗತ ಲಕ್ಷ್ಮೀ ಗೋಪಾಲಕೃಷ್ಣ ಭಟ್ ಬಿಸಲಕೊಪ್ಪ ದತ್ತಿ ನಿಧಿ ಪುರಸ್ಕಾರವನ್ನು ಹಿರಿಯ ಪತ್ರಿಕಾ ವಿತರಕ SS ಧಾರೇಶ್ವರ್ ಅವರಿಗೆ ನೀಡಿ ಗೌರವಿಸಲಾಗುತ್ತಿದೆ. ಪುರಸ್ಕಾರಗಳು ಅಭಿನಂದನಾ ಪತ್ರ ಹಾಗೂ ನಗದು ಒಳಗೊಂಡಿದ್ದು ಸಂಘದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ವಿತರಣಾ ವಾರ್ಷಿಕ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುತ್ತದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಹಿರೇಕೈ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.